ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ, ಆಗಲೇ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 11 ಗಂಟೆ ಆಗಿದೆ. ನಾನು ಈಗ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಸ್ವಲ್ಪ. ಆಗಲೇ ಬೆಳಗಿನ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಮಧ್ಯಾಹ್ನಕ್ಕೂ ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ಆಗಲೇ. ಮತ್ತು ಕ್ಯಾರೆಟು ಬೀನ್ಸ್ ಇತ್ತಲ್ವಾ, ಪಲಾವ್ ಮಾಡೋಣ ಅಂದ್ಕೊಂಡೆ. ಇನ್ನೇನು ಪಲಾವ್ ಮಾಡೋದು, ಒಂದು ಸ್ವಲ್ಪ ಸಾಂಬಾರು ಮಾಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ, ಸಂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬೀನ್ಸು ಒಂದೆರಡು ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ ಮತ್ತೆ ಅನ್ನನೂ ಮಾಡಿಟ್ಟಿದ್ದೀನಿ ಆಗಲೇ. ನನ್ನ ಮಗನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಮತ್ತೆ ಅವನು ಮಲಗಿದ್ದಾನೆ. ಈಗ ಎದ್ಬಿಟ್ರೆ ಕೈ ಬಿಡಲ್ಲ ಅವನು. ಏನಕ್ಕಾದ್ರೂ ತಡ್ಕೊತಾರೆ ಮಕ್ಕಳು. ಇದು ನೆಗಡಿ ಆದರೆ ಅಂತೂ ತಡ್ಕೊಳಲ್ಲ, ಸುಮ್ಮನೆ ಸುಸ್ತು ಮೇಲೆ ಇರ್ತಾರೆ. ಸುಮ್ಮನೆ ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ದೀನಿ ಈಗ ಅವನ್ನ. ಮತ್ತೆ ಬಟ್ಟೆ ಬೇರೆ ನೆನೆಸ್ಬಿಟ್ಟಿದ್ದೀನಿ, ಒಗಿಬೇಕೀಗ. ಅದಕ್ಕೆ ಸ್ವಲ್ಪ ಬೇಗನೆ ಅನ್ನ ಸಾಂಬಾರೆಲ್ಲ ಮಾಡಿಟ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಫ್ರೀ ಇರ್ತೀನಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರೆಲ್ಲ ಮಾಡಿ ಮುಗಿಸಿದ್ದೀನಿ. ಮತ್ತೆ ಸ್ವಲ್ಪ ಪಾತ್ರೆ ಇದ್ದು ಅವು ಕೂಡ ತೊಳೆದಿದ್ದೀನಿ. ಇವಾಗೆಲ್ಲ ಜೋಡಿಸ್ಬಿಟ್ಟು ಬಟ್ಟೆ ಆಗಲೇ ಬೆಳಗ್ಗೆ ನೆನೆಸಿದ್ದೆ. ಆಗಲೇ ನೆನೆಸ್ಬಿಟ್ಟು 1 ಅವರ್ ಮೇಲೆ ಆಗಿದೆ. ಅವೇನು ಡೈಲಿ ಹಾಕೊತೀವಲ್ಲ, ಅಷ್ಟೊಂದೇನು ಕೊಳೆ ಇರಲ್ಲ, ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಬೇಗ ಹೋಗಿದ್ದು ಅಷ್ಟೇ. ಆ ಬಟ್ಟೆ ಒಂದು ಒಗೆದ್ಬಿಟ್ರೆ ಮುಗಿಯುತ್ತೆ ಕೆಲಸ ಸ್ವಲ್ಪ. ಮತ್ತೆ ನನ್ನ ಮಗನ ನೋಡ್ಕೋಬೇಕು. ಅವನು ಸುಮ್ಮನೆ ಆಟ ಮಾಡ್ತಾ ಇದ್ದಾನೆ, ಮತ್ತೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಕೋಲ್ಡ್ ಆದರೆ ಅಷ್ಟೇ ಅಲ್ವಾ, ನಾವೇನೇ ಸಿರಪ್ ಹಾಕಿ ಏನೇ ಮೆಡಿಷನ್ ಹಾಕಿದ್ರು ಕೂಡ ಅದು ಯಾವಾಗ ಕ್ಲಿಯರ್ ಆಗುತ್ತೆ ಆವಾಗಲೇ ಕ್ಲಿಯರ್ ಆಗುತ್ತೆ ಅಷ್ಟೇ. ಅದಕ್ಕಿಂತ ನಾವು ಮೇಲೆ ಮೇಲೆ ಮೆಡಿಸಿನ್ ಎಲ್ಲ ಕೊಟ್ಟರೆ ಅದು ಬೇಗ ಕ್ಲಿಯರ್ ಆಗಲ್ಲ. ಮತ್ತು ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಬೇಗ ವಾಸಿ ಆಗಲ್ಲ ಅದು. ಅದಕ್ಕೆ ಸಿರಪ್ ಎಲ್ಲ ಹಾಕಿದ್ದೀನಿ ಹೆಂಗಾದ್ರೂ ಆಗಲಿ ಅಂತ ಹೇಳ್ಬಿಟ್ಟು. ಒಂಥರ ಸುಮ್ಮನೆ ಆಗಲೆಲ್ಲ ಮುಳುಗ್ತಾ ಇದ್ದಾನೆ. ಅಂದರೆ ಒಂಥರ ಮಾ ಅಂತ ಇರ್ತಾನೆ. ಅದು ಶೀತ ಆಗಿರೋದ್ರಿಂದ ಒಂಥರ ಸುಸ್ತು ಅನಿಸ್ತಿರುತ್ತಲ್ಲ ಪಾಪ, ಅವ್ರಿಗೆ ಹೆಂಗೆ ಅನಿಸ್ತಿರುತ್ತೆ ಏನೋ. ಅದಕ್ಕೆ ಇಷ್ಟೊತ್ತು ಅವನ ಹತ್ರನೇ ನಾನು ಇದ್ದೆ. ಈಗ ಎಲ್ಲ ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ಪಾತ್ರೆನ ತೊಳೆದಿನಿ. ಇವಾಗೆಲ್ಲ ಜೋಡಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ತೀನಿ. ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಒಂದು ಹೋದ್ರೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ. ಬನ್ನಿ ಇವತ್ತಿನ ಫ್ರೈ ಹೆಂಗೆ ಹೋಗುತ್ತೋ ನೋಡೋಣ. ಪಾತ್ರೆ ಏನು ಜಾಸ್ತಿ ಇರಲಿಲ್ಲ, ಒಂದು ಸ್ವಲ್ಪನೇ ಇದ್ದು. ಯಾಕೆಂದರೆ ಬೆಳಗ್ಗೆ ಟಿಫನ್ ಮಾಡಿದ್ಮೇಲೆ ನಾನು ಆಗಲೇ ಎಲ್ಲ ಒಂದು ಸತಿ ತೊಳೆದಿಟ್ಟಿದ್ದೆ. ಮತ್ತು ಇವಾಗ ಅಡುಗೆ ಮಾಡಿಟ್ನಲ್ವ, ಅವಾಗ ಒಂದು ಸ್ವಲ್ಪ ಇದ್ದು ಅವು ತೊಳೆದು ಇಟ್ಬಿಟ್ಟೆ. ಯಾಕೆಂದರೆ ಮತ್ತೆ ಜಾಸ್ತಿ ಆದರೆ ಒಂದು ಸ್ವಲ್ಪ ಕುತ್ಕೊಳೋದು ಎದ್ದೇಳೋದು ಬರೀ ಅದೇ ಒಂದು ಕೆಲಸ ಆಗಿಬಿಡುತ್ತೆ ನನಗೆ. ಅದಕ್ಕೆ ಇವಾಗ ಬೆಳಗ್ಗೆ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿದ್ನ, ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋವು ಅವೆಲ್ಲ ಸ್ವಲ್ಪ ಇದ್ದು, ಎಕ್ಸ್ಟ್ರಾ ಇದ್ವು ಎಲ್ಲ. ಅದಕ್ಕೆ ಅವೆಲ್ಲ ತೊಳೆದು ಇವಾಗೆಲ್ಲ ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಅದೆಷ್ಟು ಸತಿ ಬ್ರೇಕ್ ಆಗುತ್ತೋ ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹಿಂಗೆ ಕೆಲಸ ಮಾಡ್ತಿರ್ತೀನಿ, ಮತ್ತು ಆ ಕಡೆ ಹೋಗ್ತಾ ಇರ್ತೀನಿ. ಮತ್ತು ಅಂಗಡಿ ಇರೋದ್ರಿಂದ ಬರ್ತಾನೆ ಇರ್ತಾರೆ, ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಇರಲ್ಲ. ಬರ್ತಾ ಇರ್ತಾರಲ್ವ, ಅದಕ್ಕೆ ಈ ಕಡೆ ನನ್ನ ಕೆಲಸನೂ ಮುಗಿಬೇಕು, ಆ ಕಡೆ ಅಂಗಡಿ ಕೆಲಸನೂ ಆಗಬೇಕು. ಆ ಥರ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಸ್ಟ್ಯಾಂಡ್ ಬಂದುಬಿಟ್ಟು ಸ್ವಲ್ಪ ದೊಡ್ಡ ಸ್ಟ್ಯಾಂಡ್ ಅಲ್ವಾ, ನನಗೆ 3 ಸ್ಟೆಪ್ 4 ಸ್ಟೆಪ್ ಇದೆ. ಇದು 2 ಸ್ಟೆಪ್ ಮಾತ್ರ ನನಗೆ ಸಿಗುತ್ತೆ ಅಷ್ಟೇ ಕೈಗೆ, ಇನ್ನು 2 ಸ್ಟೆಪ್ಪು ಸಿಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಚಿಕ್ಕದೊಂದು ಸ್ಟೂಲ್ ಇದೆ ಅಲ್ವ, ಅದು ಹಾಕ್ಕೊಂಡು ಅದ್ರ ಮೇಲೆ ಹತ್ಬಿಟ್ಟು ಮಿಕ್ಕಿರೋ ಇದು ಪಾತ್ರೆ ಸಾಮಾನು ಇರುತ್ತಲ್ಲ, ಅಲ್ಲಿ ಯಾವ ಪ್ಲೇಸಲ್ಲಿ ಯಾವ ಇಡಬೇಕು ಅಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಹೈಟ್ ಇದೆ, ತುಂಬ ಹೈಟ್ ಇದೆ, ಮತ್ತು ದೊಡ್ಡ ಸ್ಟ್ಯಾಂಡ್ ಬೇರೆ ಅಲ್ವಾ, ಬೇಗ ಸಿಗೋಲ್ಲ ನನಗೆ. ಅದಕ್ಕೆ ನಾನು ಈ ಐಡಿಯಾ ಮಾಡಿದ್ದೀನಿ. ಮತ್ತು ಆ ಕಡೆ ಸುಮ್ಮನೆ ಜಾಗ ಎಲ್ಲ ವೇಸ್ಟ್ ಆಗುತ್ತೆ, ಎಲ್ಲ ಕೆಳಗಡೆನೇ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಸು ಫುಲ್ ಆಗೋ ಥರ ನಾನೆಲ್ಲ ಜೋಡಿಸ್ಕೊತೀನಿ. ಮತ್ತು ಎಲ್ಲ ಜೋಡಿಸಿದ್ಮೇಲೆ ಮತ್ತೆ ಗ್ಯಾಸ್ ಎಲ್ಲ ಒರೆಸ್ಬಿಡ್ತೀನಿ ಅವಾಗಲೇ. ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ನೈಟು ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಇನ್ನೊಂದು ಸತಿ ಈ ಥರ ತ್ಯಾವ ಬಟ್ಟೆ ಮಾಡ್ಕೊಂಡು ಎಲ್ಲ ಒರೆಸ್ಬಿಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಎಲ್ಲ ತ್ಯಾವದ ಬಟ್ಟೆ ಮಾಡಿಕೊಂಡು ಮತ್ತೆ ಎಲ್ಲ ಒರೆಸ್ಬಿಡ್ತೀನಿ. ಅವಾಗೆಲ್ಲ ನೀಟಾಗಿರುತ್ತೆ. ನಾನು ಏನಾದರೂ ಮಿಸ್ಸಾಗಿ ಏನಾದರೂ ಟೀ ಇಟ್ಟಾಗ ಮತ್ತು ಸ್ವಲ್ಪ ಅನ್ನಕ್ಕೆ ಏನಾದರೂ ಇಟ್ಟಾಗ ಸ್ವಲ್ಪ ಉಕ್ಕೋಗ್ಬಿಡುತ್ತೆ. ನೋಡ್ಕೊಂಡಿದ್ರೆ ಏನು ಅನಿಸಲ್ಲ. ಮತ್ತು ಕುಕ್ಕರ್ಗೆ ಹಾಕಿದ್ರೂ ಕೂಡ ಅಷ್ಟೇ, ವಿಸಲ್ ಒಂದು ಸ್ವಲ್ಪ ನಂದು ಇದು ಲೂಸ್ ಇದೆ, ಅದು ವಿಸಲ್ ಬಂದ ತಕ್ಷಣ ಎಲ್ಲ ಅದರಲ್ಲೇ ನೀರಿರುತ್ತಲ್ವ ಎಲ್ಲ ಕಡೆಗೆ ಬಂದುಬಿಡುತ್ತೆ. ಆ ಥರ ಆಗುತ್ತೆ ಅವಾಗವಾಗ. ಅದಕ್ಕೆ ನಾನು ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ನಮಗೂ ಒಂಥರ ಮನಸ್ಸು ನೆಮ್ಮದಿರುತ್ತೆ, ನೋಡೋಕ್ಕೂ ಒಂಥರ ಅನಿಸುತ್ತೆ. ಮತ್ತು ನೋಡಿದ ತಕ್ಷಣ ಏನು ಕಿರಿಕಿರಿ ಅನಿಸಲ್ಲ. ಅದಕ್ಕೆ ನಾನು ಯಾವುದೇ ಕೆಲಸ ಆಗಲಿ ಎಷ್ಟೇ ಮಾಡಿದ ತಕ್ಷಣ ನಾನು ಫಸ್ಟ್ ಒರೆಸೋದು ಸ್ಟವ್ ಒರೆಸ್ಬಿಟ್ಟು ಮತ್ತು ಗ್ಯಾಸ್ ಕಟ್ಟೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಅದೆಲ್ಲ ಆದಮೇಲೆ ಮತ್ತೆ ಪಟ್ಲಿ ಮರಿಗೆ 11 ಗಂಟೆ 11:15 ಆಗಿತ್ತು, ಇನ್ನೂ ಏನೂ ಹಾಕಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪನೇ ಇದೆಲ್ಲ ಒಟ್ಟಿತ್ತು, ಅದನ್ನು ಹಾಕಿದೆ. ತಿಂತಾ ಇದ್ದು ಪಾಪ. ಟೈಮ್ ಆಗಿಬಿಟ್ಟಿತ್ತು, ಇಷ್ಟೊತ್ತಿಗೆ 2 ಟ್ರಿಪ್ ಆಗೋದು. ಏನು ಮಾಡೋದು, ಅದು ಕಮ್ಮಿ ಇತ್ತು, ಸ್ವಲ್ಪ ಒಟ್ಟಿರಲಿಲ್ಲ. ಅದಕ್ಕೆ ತರೋವರೆಗೂ ಹಂಗೆ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ ಅದನ್ನು. ಇವಾಗ ಹಾಕ್ತಾಯಿದ್ದೀನಿ. ಆಗಲೇ ಒಂದು ಸತಿ ನೀರು ಇಟ್ಟಿದ್ದೆ, ನೀರು ಕುಡಿದಿದ್ವು. ನೀರು ಕುಡಿದ್ಬಿಟ್ಟು ಇವಾಗ
ಮೇವು ಹಾಕಿದ್ದೀನಿ, ಎಲ್ಲ ತಿನ್ಕೊಂಡು ಅವು ಪಾಡಿಗೆ ಅವು ಇರ್ತವೆ. ಮತ್ತು ನನ್ನ ಬಟ್ಟೆ ಎಲ್ಲ ನೆನೆಸಿದ್ನಲ್ವ, ತುಂಬ ಬಟ್ಟೆ ನೆನೆಸಿದ್ದೆ. ಜಾಸ್ತಿ ಇರಲಿಲ್ಲ, ಅವೇನು ಕೊಳೆ ಆಗಿರಲಿಲ್ಲ, ಡೈಲಿ ಹಾಕ್ಕೊಂಡಿರೋವಲ್ವ, ಬೇಗ ಒಗೆಯೋಣ ಅಂತೇಳ್ಬಿಟ್ಟು. ಮೋಡ ಅಂತೂ ಫುಲ್ ಮೋಡ ಆಗಿತ್ತು. ನಾನು ಏನು ಅಂದ್ಕೊಂಡೆ ಮಳೆನೇ ಬರುತ್ತೇನೋ, ಬಿಸಿಲು ಇರಲಿಲ್ಲ. ನಾನು ಬಿಸಿಲು ನೋಡಿಕೊಂಡು ನೆನೆಸ್ಬೇಕಾಗಿತ್ತು. ಬಿಸಿಲು ಬರುತ್ತೇನೆ ಹೇಳು ಅಂತೇಳ್ಬಿಟ್ಟು ನೆನೆಸಿದೆ, ಆದರೆ ಬಿಸಿಲೇ ಬರಲಿಲ್ಲ, ಮಳೆನೇ ಬಂದುಬಿಡ್ತು ಒಂದು ಸರಿ. ಬಟ್ಟೆ ಒಗೆಯೋವ್ರಿಗೆ ಏನು ಮಳೆ ಬರಲಿಲ್ಲ. ಬಟ್ಟೆ ಎಲ್ಲ ಆದಮೇಲೆ ಮತ್ತು ಸಾಯಂಕಾಲ ಟೈಮಲ್ಲಿ ಮಳೆ ಬಂತು. ಫುಲ್ಲು ಮೋಡದ ಥರನೇ ಇತ್ತು, ನೋಡ್ಬೋದು ನಿಮ್ಗೆ ವಾತಾವರಣ ಹೆಂಗೆ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಬಿಸಿಲೇ ಇಲ್ಲ. ಫಸ್ಟಿಗೆ ಬೆಳಗ್ಗೆನೇ ಬಿಸಿಲು, ಒಂದು ಸ್ವಲ್ಪ ಬಿಸಿಲು ಬಂತು. ನಾನೇನು ಅಂದ್ಕೊಂಡೆ ಚೆನ್ನಾಗಿ ಬಿಸಿಲು ಬರ್ಬೋದೇನೋ ಅಂತೇಳ್ಬಿಟ್ಟು ಬಟ್ಟೆನ ನೆನೆಸ್ಬಿಟ್ಟೆ. ಆಮೇಲೆ ನೋಡಿದ್ರೆ ಮತ್ತೆ ಬಿಸಿಲೇ ಬರಲಿಲ್ಲ, ಫುಲ್ಲು ಮೋಡನೇ ಆಗಿತ್ತು. ಅಯ್ಯೋ ಇದೇನು ಈ ಥರ ಅಂತ ಅಂದ್ಕೊಂಡು, ಮತ್ತು ಹೆಂಗಿದ್ರೆ ನೆನೆಸಿದ್ದೀವಲ್ಲ, ಮತ್ತೆ ಅವ್ನು ಯಾವಾಗಲೂ ನೆನೆಸಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಗಾಳಿಗಾದರೂ ಆರಿಸ್ಬೋದು, ಇಲ್ಲ ಚಪ್ಪರದ ಕೆಳಗೆ ಒಂದು ತಂತಿ ಕಟ್ಟಿದ್ದೀವಲ್ಲ ಅದ್ರ ಮೇಲಾದರೂ ಹಾಕಿದ್ರೂ ಗಾಳಿಗೆ ಹೆಂಗೋ ಒಣಕೊಂತವ ಅಂತೇಳ್ಬಿಟ್ಟು ನಾನು ಎಲ್ಲ ಒಗ್ದಾಕ್ಬಿಟ್ಟೆ. ಒಗೆದ್ಬಿಟ್ಟು ಆಗಲೆಲ್ಲ ಇವಾಗ ಜಾಲಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪನೇ ಇದ್ದಿದ್ದು, ಜಾಸ್ತಿನಿಲ್ಲ. ಮತ್ತು ಜಾಸ್ತಿ ಪೆಂಡಿಂಗ್ ಇಟ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ಇದು, ಅದಕ್ಕೆ ಆವಾಗಲೂ ಎಲ್ಲ ಒಗ್ದಾಕೋಕ್ಕೆ ಇವಾಗ ಇದು ಮಾಡ್ತಾಯಿದ್ದೀನಿ. ಟೈಮ್ ನೋಡ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮನೆ ಕೆಲಸ ಮತ್ತು ನನ್ನ ಮಗನ ನೋಡ್ಕೊಳ್ಳೋದು ಮತ್ತು ಅಂಗಡಿದು ಒಂದು ಮೂರು ಜವಾಬ್ದಾರಿ ಒಬ್ಬಳಿಗೆ ಇದ್ದಾವೆ ಈಗ ಸದ್ಯಕ್ಕೆ. ನನ್ನ ಮಗನಂತೂ ಎಷ್ಟು ಕಣ್ಣಿಟ್ಟು ನೋಡ್ಕೊಂಡ್ರೂ ಸಾಲದು ಒಂದೊಂದು ಸರಿ. ಅಷ್ಟೊಂದು ಅವನು ಒಂಥರ ತುಂಬ ತರಲೆ ಅವನು. ಎಲ್ಲ ಫುಲ್ಲು ಡಬಲ್ ಕೆಲಸ ಇಕ್ಬಿಡ್ತಾನೆ ನನಗೆ ಒಂದೊಂದು ಸಾರಿ, ಆ ಥರ ಮಾಡ್ತಿರ್ತಾನೆ. ನಾನು ಇಲ್ಲಿ ಆಟ ಆಡೋ ಅಂತ ಇಲ್ಲಿ ಹೊರಗಡೆ ಬಿಟ್ಟೋದ್ರೆ ಒಳಗಡೆ ಹೋಗಿ ಏನೇನೋ ಅವ್ನಿಗೆ ಇಷ್ಟ ಬಂದಿರೋ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಅಂಗಡಿ ಒಳಗಡೆ ಹೋಗ್ಬಿಟ್ಟು ಅವ್ನ ಕೈಗೆ ಏನು ಸಿಗುತ್ತದೆ ಎಲ್ಲ ಕೇಳೋಕ್ಕಾಗೋದು. ಅವ್ನು ವಿಚಿತ್ರ ಕೆಲಸ ಮಾಡ್ತಿರ್ತಾನೆ. ಮತ್ತು ಆ ಕೆಲಸ ಮಾಡಿಬಂದು ಮತ್ತೆ ಈ ಕಡೆ ಈ ಥರ ನೋಡಿಬಿಟ್ರಂತೂ ನನಗೊಂಥರ ಸಿಟ್ಟೆ ಬಂದುಬಿಡುತ್ತೆ ಒಂದೊಂದು ಸರಿ. ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವ. ನಾನು ಎಷ್ಟು ಅವನ್ನ ಅವಾಯ್ಡ್ ಮಾಡಿಬಿಟ್ಟು ಆ ಥರ ಮಾಡಬಾರ್ದು ಅಂತ ಹೇಳ್ಕೊಟ್ರು ಕೂಡ ಅವ್ನು ಕೇಳಲ್ಲ. ಒಂದೊಂದು ಸತಿ ಕೇಳ್ತಾನೆ, ಒಂದೊಂದು ಸತಿ ಕೇಳಲ್ಲ. ಏನು ಮಾಡೋದು ಪಾಪ, ಚಿಕ್ಕ ಹುಡುಗಲ್ವ, ಅವನಿಗಿನ್ನ ಏನು ಅರ್ಥ ಆಗೋಲ್ಲ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಒಂದು ಸತಿ ನಗುನೇ ಬಂದುಬಿಡುತ್ತೆ ಅವ್ನು ಮಾಡೋ ತರಲೆ ಎಲ್ಲ ನೆನೆಸ್ಕೊಬಿಟ್ರೆ ನನಗೆ. ನನ್ನ ಬಟ್ಟೆ ಎಲ್ಲ ಒಗೆದು ಎಲ್ಲ ಜಾಸ್ತಿ ಹಾಕಿದ್ದೀನಿ, ಇವಾಗೆಲ್ಲ ಒಣಗಾಕ್ಬೇಕಷ್ಟೇ. ಒಣಗಾಕಿದ್ದೆ, ಬಿಸಿಲಿಲ್ಲ ಏನಿಲ್ಲ. ನನಗೆ ಸ್ವಲ್ಪ ಗಾಳಿಗೆಲ್ಲ ಸ್ವಲ್ಪ ತೆಳ್ಳನ ಬಟ್ಟೆ ಎಲ್ಲ ಆರ್ಕೊಂಡಿದ್ದು. ಇನ್ನಿರವೆಲ್ಲ ಹಂಗೆ ತ್ಯಾವನೇ ಇತ್ತು. ಆದರೆ ಮಳೆ ಬಂತು ಸಾಯಂಕಾಲ ಟೈಮು, ಅದಕ್ಕೆ ಅವನ್ನೆಲ್ಲ ತೆಗೆದುಬಿಟ್ಟು ಚಪ್ಪರದ ಕೆಳಗೆ ಹಾಕಿದ್ದೆ. ಮತ್ತೇನಾದರೂ ನಾಳೆ ಬಿಸಿಲು ಬಂದರೆ ಎಲ್ಲ ಒಣಗಿಸ್ಬೇಕು ನೀಟಾಗೆ. ಬಟ್ಟೆ ನೀಟಾಗಿ ಒಣಗಲಿಲ್ಲ ಅಂದರೆ ಒಂಥರ ತುಂಬ ಸ್ಮೆಲ್ ಬಂದುಬಿಡುತ್ತೆ ಅದು. ಮತ್ತು ಅವನ್ನ ಹಸಿ ಬಟ್ಟೆನ ತೊಗೊಂಬಂದು ನಾವೆಲ್ಲ ಮಡಚಿಬಿಟ್ಟು ಮತ್ತೆ ಒಳ್ಳೆ ಬಟ್ಟೆಗೆ ಇಟ್ಟರಂತೂ ಮತ್ತು ಆ ಬಟ್ಟೆ ಸಮೇತ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ಬಟ್ಟೆ ಆಗಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಟ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಬಿಡು, ನಾಳೆಗಿನ ಬಿಸಿಲು ಬಂದರೆ ಎಲ್ಲ ಒಣಗಿಸೋಣ ಅಂತ ಇರೋವೆಲ್ಲ ಒಣಗಾಕಿದ್ದೀನಿ. ಸುಮ್ಮನೆ ಫುಲ್ಲು ಗಾಳಿ ಹಿಂಗೆ ಒಣಗಾಕಿ ಒಳಗೆ ಬರೋಂಗಿಲ್ಲ. ಸುಮ್ಮನೆ ಟಾಪು ಮತ್ತು ನೈಟ್ ಅವೆಲ್ಲ ಸುಮ್ಮನೆ ಕೆಳಗೆ ಬೀಳ್ತಾಯಿದ್ದು. ಎತ್ತಾಕಿ ಹಂಗೆ ಸ್ವಲ್ಪ ಎಲ್ಲ ಆರಿಸ್ಬಿಟ್ಟೆ ನಾನು. ಆರಿಸ್ಬಿಟ್ಟು ಮತ್ತೆ ಫುಲ್ಲು ಮಳೆ ಮೋಡ ಆಗ್ಬಿಡ್ತು ಸಾಯಂಕಾಲ ಅಷ್ಟೊತ್ತಿಗೆ. ಮತ್ತು ಮತ್ತೆ ಮಳೆ ಬರುತ್ತೇನೋ ಅಂತಂದು ಮತ್ತೆ ಎಲ್ಲ ತಂದು ಚಪ್ಪಲ್ ಕೆಳಗೆ ಹಾಕಿ ಚೆನ್ನಾಗಿ ಗಾಳಿಗೆ ಹಾರ್ಕೊತಾವಂತೆ ಬಿಟ್ಬಿಟ್ಟೆ ನಾನು. ಎಲ್ಲ ಬಟ್ಟೆ ಎಲ್ಲ ಒಣಗಿದ್ದು ಇಷ್ಟೇ ಇದ್ದಿದ್ದು, ಬಟ್ಟೆ ಏನು ಜಾಸ್ತಿ ಇರಲಿಲ್ಲ, ಡೈಲಿ ಹಾಕ್ಕೊಂಡಿರೋವೆ ಇದ್ದು. ನೋಡ್ಬೋದು ಇಲ್ಲಿ ಪಾಪ ತಿಂತಾಯಿದ್ದಾವೆ, ಎಲ್ಲ ಖಾಲಿ ಆಗಿಬಿಟ್ಟು ನನ್ನ ಬಟ್ಟೆ ಒಗೆದು ಒಣಗಾಕೋಷ್ಟೊತ್ತಿಗೆ ಇದೆಲ್ಲ ತಿಂದುಬಿಡ್ತು, ಇರಲಿಲ್ಲ. ನೋಡ್ಬೋದು ನನ್ನ ಮಗ ಮಲಗಿದ್ದಾನೆ. ಅವನಿಗೆ ಸ್ವಲ್ಪ ಮೂಗು ಕಟ್ಕೊಂಡಿತ್ತಲ್ಲ, ಕೋಲ್ಡ್ ಆಗಿಬಿಟ್ಟು ಅದಕ್ಕೆ ಬಾಯಿ ತೆಗೆದುಬಿಟ್ಟಿದ್ದಾನೆ ಉಸಿರಾಡೋಕ್ಕೆ. ಇಲ್ಲಿ ನೋಡ್ಬೋದು ನನ್ನ ಮಗ ಎದ್ದ ತಕ್ಷಣ ಮಮ್ಮು ಅನ್ನ ಅಳ್ತಾ ಇದ್ದಾನೆ. ಬೇಗ ನಾನು ಇಟ್ಕೊಡ್ಲಿಲ್ಲ ಅಂತೇಳ್ಬಿಟ್ಟು ಅಳ್ತಾ ಇದ್ರಂದ್ರೆ ತುಂಬ ಅಳ್ತಾ ಇದ್ದ. ಈ ಥರ ಸ್ವಲ್ಪ ನಾನು ಸಾಂಬಾರು ಮತ್ತು ಒಂದು ಸ್ವಲ್ಪ ಅನ್ನ ಅದು ಅಷ್ಟು ತಿಂತಾನೆ ಅವನು, ಅಷ್ಟು ನನಗೆ ಗೊತ್ತಿರುತ್ತೆ. ಇಲ್ಲಿ ನೋಡ್ಬೋದು ನಾನು ಊಟ ಮಾಡಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬರೋಷ್ಟೊತ್ತಿಗೆ ಅಂಗಡಿ ಒಳಗೆಲ್ಲ ಈ ಥರ ರಾಮಾಯಣ ಮಾಡಿದ್ದಾನೆ. ಆ ಡಬ್ಬಿಲಿರೋವೆಲ್ಲ ಗುಟ್ಕ ಐಟಮ್ ಎಲ್ಲ ಕೇಳೋಕ್ಕೆ ಎಲ್ಲ ಸುರು ಬಿಟ್ಟು ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಸುಮ್ಮನೆ ಓಡಾಡ್ಕೊಂಡಿದ್ದೆ ಅಲ್ಲಿ ಇಲ್ಲೂ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನನಗೆ ಒಂಥರ ಟೆನ್ಷನ್ ಆಗ್ಬಿಡ್ತು. ಇವ್ನು ಏನು ಈ ಥರ ಅಂದ್ಕೊಂಡು ಮತ್ತೆ ಫಸ್ಟ್ ಟೀ ಆದರೂ ಕುಡಿಯೋಣ ಅಂತ ಟೀ ಇಡೋಕ್ಕೆ ಹೋದರೆ ಮತ್ತೆ ಒಳಗಡೆ ಬಂದು ರಾಗಿ ಹಿಟ್ಟಿಗೆ ಸ್ಕೆಚ್ ಹಾಕಿದ್ದಾನೆ ನನ್ನ ಮಗ. ಅದು ಏನು ಆಸೆನ ಅವ್ನಿಗೆ ರಾಗಿ ಹಿಟ್ಟಂದರೆ ನನಗಂತೂ ಗೊತ್ತಿಲ್ಲ. ನಾನು ಹೊರಗಡೆ ಎಳ್ಕೊಂಡೋಗಿ ಕುಂದಿಸ್ದಂಗೆಲ್ಲ ಒಳಗಡೆ ಬಂದು ರಾಗಿ ಹಿಟ್ಟೆಲ್ಲ ತೊಗೊಂಡು ಚೆಲ್ತಾನೆ ಇರ್ತಾನೆ, ಮತ್ತು ತಿಂತಾ ಇರ್ತಾನೆ. ತಿನ್ನೋಕ್ಕೆ ಬರ್ತಾನೆ ಒಳಗೆ. ಬೇಡ ಕಣೋಕೆ ಅಕ್ಕ, ಹೊಟ್ಟೆ ನೈತೈತೆ ಅಂದ್ರೂ ಕೇಳಲ್ಲ ಅವನು. ತುಂಬ ಇಷ್ಟಪಡ್ತಾನೆ, ಏನು ಮಾಡೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ಮತ್ತೆ ಬಂದುಬಿಟ್ಟು ನಮ್ಮ ಕೆಲಸ ನಮ್ಗೆ ತಪ್ಪಲ್ಲಲ್ವ, ಟೀಗೆಲ್ಲ ಕುಡಿದ್ಬಿಟ್ಟು ಒಳಗೆ ಬಂದೆ ಅಂಗಡಿ ಒಳಗೆ. ಮತ್ತೆ ಯಾರಾದರೂ ಅಂಗಡಿಗೆ ಬಂದಾಗ ನೋಡಿದ್ರೆ ಇದೇನು ಈ ಥರ ರಾಶಿ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊತಾರೇನೋ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ಎಷ್ಟೇ ಕೆಲಸ ಇರಲಿ ಅಂಗಡಿ ನೀಟಾಗಿರ್ಬೇಕಂತೇಳಿ ಎಲ್ಲ ತಂದು ಬಂದುಬಿಟ್ಟು ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ.
ನೋಡಿ 3 ಡಬ್ಬಿಯಲ್ಲಿ ನಾನು ಹಾಕಿ ಇಟ್ಟಿದ್ರೆ ಮತ್ತು 3 ಡಬ್ಬಿ ತೊಗೊಂಡೋಗಿ ಎಲ್ಲ ಒಂದೇ ಹತ್ರನೇ ಗುಡ್ಡೆ ಹಾಕಿದ್ದಾನೆ. ಬರೀ ಇಂಥ ಕೆಲಸ ಮಾಡ್ತಾನೆ. ನಾನು ಏನೋ ಬೇರೆ ಕೆಲಸದಲ್ಲಿ ನಾನು ಮಾಡ್ಕೊಂಡಿದ್ರೆ ಬರೀ ಇಂಥ ಕೆಲಸ ಮಾಡಿ ನನಗೆ ಒಂದು ಕೆಲಸ ಅಲ್ಲ 2 ಕೆಲಸ ತ್ರಿಬ್ಬಲ್ ಕೆಲಸನೇ ಇಟ್ಬಿಡ್ತಾನೆ ಒಂದೊಂದು ಸತಿ. ಆ ಥರ ಮಾಡ್ತಿರ್ತಾನೆ. ಏನು ಮಾಡೋದು, ಒಂದೊಂದು ಸತಿ ತುಂಬ ನಗು ಬರುತ್ತೆ, ಒಂದೊಂದು ಸತಿ ಕೋಪ ಬರುತ್ತೆ. ಅದು ಚಿಕ್ಕ ಮಕ್ಕಳಲ್ವ, ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ಡಿವೈಡ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ಎತ್ತಿಟ್ಟೆ. ಈ ಥರ ಒಂದೊಂದು ಸತಿ ಆಮೇಲೆ ಎತ್ತಿಟ್ಬಿಟ್ಟು ಅವನಿಗೆಲ್ಲ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮತ್ತು ಮಿಕ್ಕಿದ ಕೆಲಸ ಎಲ್ಲ ನೋಡ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಟೈಮ್ ಇರಲ್ಲ, ಯಾವಾಗನ್ನೋ ಒಂದು ಟೈಮ್ ಅಷ್ಟೇ. ಅವ್ನು ಯಾವಾಗನ್ನ ಮಧ್ಯಾಹ್ನ ಟೈಮಿಗೆ ಮಲಗಿದಾಗ ಮಾತ್ರ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀನಿ. ಅವ್ನು ಮಲಗಲಿಲ್ಲ, ಯಾವಾಗಲೂ ಎದ್ದಿರ್ತಾನೆ, ಆಟ ಆಡ್ತಿರ್ತಾನೆ ಅಂದರೆ ನನಗೆ ಬರೀ ಅವನ ಕಡೆನೇ ನನಗೆ ದಿಗ್ಲಿರುತ್ತೆ. ಅವನೇನು ಮಾಡ್ತಿರ್ತಾನೆ ಏನೋ ಅಂತಂದು ಒಂದು ಸ್ವಲ್ಪ ಭಯ ಅನಿಸ್ಬಿಡುತ್ತೆ ನನಗೆ. ಅವ್ನು ಯಾವಾಗಾದ್ರೂ ಈಗ ಮಧ್ಯಾಹ್ನ ಟೈಮ್ ಒಂದು ಟೈಮ್ ಮಲ್ಕೊಂಡ್ರೆ ಸಾಕು, ಹೆಂಗೋ ಮಲಗಿದಾನಪ್ಪ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೋದು ಅಂತ ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ. ಅವ್ನಿಗೆ ಅದು ಮಲಗಲಿಲ್ಲ ಅಂತಂದರೆ ಬರೀ ಅವ್ನು ನೋಡ್ಕೊಂಡೇ ಇರ್ತೀನಿ ಅಷ್ಟೇ ನಾನು. ಮತ್ತು ಸಂಜೆ ಆಗೇ ಬಿಡ್ತು. ಸಂಜೆ ಆದಮೇಲೆ ಒಂದು ಸ್ವಲ್ಪ ನೋಡಿ ಮಳೆ ಬಂತು, ಬರುತ್ತೆ ಅಂತ ಫುಲ್ಲು ಬೆಳಗ್ಗೆಯಿಂದ ಮೋಡ ಆಗಿತ್ತು, ಬಂತು. ಇವನು ಸುಮ್ಮನಿರ್ಬೇಕಲ್ಲ ನನ್ನ ಮಗ, ನೀರು ಅಂದರೆ ಮೊದಲೇ ಪಂಚ ಪ್ರಾಣ ಅವನಿಗೆ. ಸುಮ್ಮನೆ ಹಗಲೆಲ್ಲ ಹೋಗೋನು, ಮತ್ತೆ ಹೋಗಿ ಎಲ್ಲಾದರೂ ಬಿದ್ದುಬಿಡ್ತಾನೆ ಜಾರಿ ಅಂತೇಳ್ಬಿಟ್ಟು ನಾನೇ ಎತ್ಕೊಬಂದೆ. ನಾನೇ ತೋರಿಸ್ತೀನಿ ಮಳೆಯಲ್ಲಿ ಅಂತೇಳ್ಬಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು, ಮತ್ತು ಫುಲ್ಲು ಕೋಲ್ಡ್ ಬೇರೆ ಆಗಿತ್ತಲ್ಲ, ಮತ್ತೆ ನೆಂದರೆ ಇನ್ನೂ ಕೋಲ್ಡಾಗಿ ಬಿಡುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ನನಗೆ ಅದ್ರೊಳಗೆ ಕರ್ಕೊಂಡು ಹೋಗಲಿಲ್ಲ ಹೊರಗಡೆನೆ. ಹಿಂಗೆ ಚಪ್ಪಲದ ಕೆಳಗೆ ನೀರು ಬರ್ತಾ ಇರ್ತಾವಲ್ಲ ಅವನ್ನ ಮಾತ್ರ ಹಿಂಗೆ ಇಟ್ಕೊಂತ ಅಂದರೆ. ಆಮೇಲೆ ಇಳಿದ್ಬಿಟ್ಟು ನಾನು ಹೋಗ್ತೀನಿ ಅಂತ ಸುಮ್ಮನೆ ಹಠ ಮೇಲೆ ಹಠ ಮಾಡ್ತಾಯಿದ್ದ. ನೀನು ಎಷ್ಟನ್ನು ಆಟ ಮಾಡಿ ಏನಾದರೂ ಮಾಡಿ ನಾನಂತೂ ಬಿಡಲ್ಲ ಅಂತೇಳ್ಬಿಟ್ಟು ಬಿಡಲಿಲ್ಲ. ಹೆಂಗೆ ಅವ್ನ ಖುಷಿಗಾದರೂ ಮಳೆ ಬಂತು. ಅವಾಗ ಅವನಿಗೆ ಮಳೆ ಮತ್ತು ನೀರು ಕಂಡ್ರೆ ತುಂಬ ಇಷ್ಟ ಅಲ್ವಾ. ಸದ್ಯ ಬಂತು, ಸ್ವಲ್ಪ ಅದು ಆಟ ಆಡ್ದ, ಖುಷಿಪಟ್ಟ. ಅವನಿಗೆ ಸ್ವಲ್ಪ ಹುಷಾರಿಲ್ದಿರೋದು ಸ್ವಲ್ಪ ಅವ್ನಿಗೆ ಮರ್ತೋಯ್ತು, ಆ ಥರ ಮಾಡ್ದ. ಮತ್ತು ಚೆನ್ನಾಗೂ ಆಟ ಆಡ್ದ, ಖುಷಿಯಾಗಿದ್ದ ಅಷ್ಟೇ. ಅವ್ನು ನೀರು ಕಂಡ್ರೆ ಎಷ್ಟು ಖುಷಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾ ಇರ್ತಾನೆ ಅವನು. ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿ ನನಗಂತೂ. ಅಷ್ಟೇ, ಇವತ್ತಿನ ಫ್ಲಾಗ್ ಇಷ್ಟೇ ಸಿಂಪಲ್ ಫ್ಲಾಗ್ ಆಗಿರುತ್ತೆ ಇದು. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಗೆ ಏನು ಅನ್ಸುತ್ತೆ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಮಳೆ ಬಂದು ನಿಂತೋಯ್ತು. ಮತ್ತು ನಿಂತೋದಾಗ ಮತ್ತು ನಾನು ನೆಕ್ಸ್ಟ್ ಏನು ಕೆಲಸಗಳೆಲ್ಲ ನಾನು ಮಾಡಿಕೊಂಡೆ. ಇನ್ನೇನು ಚಿಕ್ಕಮ್ಮ ಕೆಲಸದಿಂದ ಬಂದಿದ್ರಲ್ಲ ಅವನ್ನ ಬಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಿಕೊಂಡೆ. ಇಲ್ಲಿಗೆ ಫ್ಲಾಗ್ ಎಂಡ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.